ರಂಗು ರಂಗಿನ ಚಿತ್ತಾರ, ಪೇಂಟಿಂಗ್ ರಾಶಿಗಳ ಕಲರವ ನೋಡುಗರ ಚಿತ್ತವನ್ನ ಸೆಳೆಯಿತು. ನೋಡಿ ಈ 1ನೇ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಏನಿದು ಅಂತೀರಾ? ಇಲ್ಲಿದೆ ನೋಡಿ ವರದಿ. ಹೌದು, ಹೀಗೆ ಚಿತ್ರಗಳನ್ನ ಬಿಡಿಸುತ್ತಾ ತಮ್ಮದೇ ಲೋಕದಲ್ಲಿ ವಿಹರಿಸುತ್ತಿರುವ ಕಲಾವಿದರ ಕೂಟ ಕಂಡು ಬಂದದ್ದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಟೌನ್ ಹಾಲ್ ಬಳಿ. ಇಂದು ಡೆಕ್ಕನ್ ಆರ್ಟ್ ಸೊಸೈಟಿ, ರೇಷ್ಮೆ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಕಲಾ ನಮನ ಟ್ರಸ್ಟ್ ಸೇರಿ ಹಲವಾರು ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ 1ನೇ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಕಾರ್ಯಕ್ರಮದ ಪ್ರಯುಕ್ತ ವಿವಿಧ ಶಾಲಾ ಮಕ್ಕಳು ಚಿತ್ರಕಲೆಯನ್ನು ರಚಿಸುತ್ತಿರುವುದು ಏರ್ಪಡಿಸಲಾಗಿದೆ. ನಾಡಿನ ವಿವಿಧ ಸಂಸ್ಕೃತಿಗಳು ಕಲಬುರಗಿಯ ಉದ್ಯಾನವನದಲ್ಲಿ ಅನಾವರಣಗೊಂಡಿತು. ಇದು 1ನೇ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ನಾವು ಆಚರಿಸ್ತಾ ಇದ್ದೀವಿ. ನಾವು ಈ ಭಾಗದ ಸೀನಿಯರ್ ಜೂನಿಯರ್ ಎಲ್ಲ ಕಲಾವಿದರು ಸೇರಿ, ಇದು ಟೋಟಲ್ 9 ಜನ ಕಲಾವಿದರು ಸೇರಿ ನಾವು ಚಿತ್ರಸಂತೆ ಆಚರಿಸ್ತಾ ಇದ್ದೀವಿ. ಇದು ಮೊದಲನೇ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಅಂತ ನಾನು ಬಯಸ್ತೀನಿ. ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದ 7 ಡಿಸ್ಟಿಕ್, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ, ಬೀದರ್, ಕಲಬುರಗಿ ಸೇರಿ ನಿಯರ್ ಅಬೌಟ್ 75 ಸ್ಟಾಲ್ ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು 2500 ನಿಯರ್ ಅಬೌಟ್ ಕಲೆಯನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಹೀಗಾಗಿ ಬಂದು ಜನ ವೀಕ್ಷಿಸಿದ್ದಾರೆ, ಅದು ಎಂಜಾಯ್ ಮಾಡ್ತಾ ಇದ್ದಾರೆ. ಕಲೆ ನೋಡಿ ಇದನ್ನ ಕಲೆ ಮುಖಾಂತರ ನಾವು ಸಮಾಜಕ್ಕೆ ಒಂದು ಒಳ್ಳೆ ನಮ್ಮ ವಿಚಾರ ಕೊಡಬಹುದು, ಒಂದು ಒಳ್ಳೆ ಸಂತೋಷ ಸುದ್ದಿ ಮುಟ್ಟಿಸಬಹುದು ಮತ್ತು ಕಲೆ ಮುಖಾಂತರ ನಮ್ಮ ಹೆರಿಟೇಜ್, ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ ಉಳಿಸಬಹುದು. ಹೀಗಾಗಿ ಅಗತ್ಯವಿದೆ ಚಿತ್ರಸಂತೆ ಮಾಡೋದು. ಈಗ ನಮ್ಮ ಭಾಗದ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಇರಲಿ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಸೌತ್ ಎಮ್ ಎಲ್ ಎ, ನಾರ್ತ್ ಎಮ್ ಎಲ್ ಎ, ರೂರಲ್ ಎಮ್ ಎಲ್ ಎ, ಬರೋ ದಿನಗಳಲ್ಲಿ ಅವ್ರದ್ದು ನಾವು ಮುಂದೆ ಬೆಂಬಲ ತಗೊಂಡು ಇನ್ನು ವಿಜೃಂಭಣೆಯಿಂದ ಇದು ನಾವು ಚಿತ್ರಸಂತೆ ಆಚರಿಸ್ಬೇಕಂತ ಆಸೆ ಇದೆ. ಈ ಮೊದಲನೇ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ನಾವು ಏನು ಆಚರಿಸಿದ್ದೀವಿ. ಇವಾಗ ನಮ್ಗೆ ಅದರದ್ದು ಒಂದು ಒಳ್ಳೆಯ ಓಪಿನಿಯನ್ ಸಿಕ್ಕಿದೆ. ಈಗ ಮುಂದೆ ದಿನಗಳಲ್ಲಿ ಇನ್ನೂ ಅಗ್ದಿ ವಿಜೃಂಭಣೆಯಿಂದ ನಾವು ಮಾಡ್ಬೋದಂತ ನಮ್ಗೆ ಶಕ್ತಿ ಬಂದಿದೆ. ಬಟ್ ಇಲ್ಲಿ ಬಹಳಷ್ಟು ಕಲಾ ಪ್ರೇಮಿಗಳ ಪ್ರೋತ್ಸಾಹ ಕೊಡೋರು ಭಾಳ ಜನ ಇದ್ದಾರೆ. ಹೀಗಾಗಿ ಆರ್ಕಿಟೆಕ್ಟ್, ಆರ್ಟಿಸ್ಟ್ ಎಲ್ಲ ಸೇರಿ ನಾವು ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂತ ನಾವು ಈ ಭಾಗದ ಜನರಿಗೆ ನಾವು ಈ 7 ಡಿಸ್ಟಿಕ್ ಸೇರಿಸಿ ಈ ಚಿತ್ರಸಂತೆ ಆಚರಿಸ್ತಾ ಇದ್ದೀವಿ. ನಾವು ಇನ್ನು ಬರೋ ದಿನಗಳಲ್ಲಿ ಚಲೋ ರೀತಿಯಿಂದ ನಾವು ಆಚರಿಸ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಧನ್ಯವಾದ ಹೇಳಿ. ಈ ಚಿತ್ರಸಂತೆಗೆ ಯಾರ್ಯಾರು ಬಂದಿರಿ? ಉದ್ಘಾಟನೆಗೆ ಮುಖ್ಯ ಬಂದಿದ್ದೀವಿ. ಇವತ್ತು ದ್ರಾಕ್ಷಿಣಿ ಅವರು ಬಂದಿದ್ದಾರೆ, ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದೀವಿ ನಾವು. ಅವರು ಭಾಳ ಖುಷಿಯಿಂದ ಒಪ್ಕೊಂಡು ಬಂದಿದ್ದು, ಕರೆಕ್ಟ್ ಪ್ರಾಪರ್ ಟೈಮಲ್ಲಿ ಬಂದು ಉದ್ಘಾಟನೆ ಮಾಡಿದರು. ಕಾರ್ಪೊರೇಷನ್ ಕಮಿಷನರ್ ಆಗಲಿ, ಖಾನ್ ಸಾಬ್ರು ಆಗಲಿ, ಬೇರೆ ಕಲಾವಿದರು ಇದ್ದರು, ಆರ್ಕಿಟೆಕ್ಚರ್ ಇದ್ದರು ನಮ್ಮ ಜೊತೆ ಉದ್ಘಾಟನೆಗೆ ಬಂದವರು. ನಾವು ವಿತಿನ್ 8 ಡೇಸ್ನಲ್ಲಿ ಇದು ನಾವು ಪ್ರೋಗ್ರಾಮ್ ಪ್ರಿಪೇರ್ ಮಾಡಿದೆವು. ನಮ್ಗೆ ಅಷ್ಟು ಟೈಮ್ ಕಲ್ಯಾಣ ಕರ್ನಾಟಕದ ಮೊದಲಿಗೆ ಬಾರಿಗೆ ಕಲ್ಯಾಣ ಕರ್ನಾಟಕದ 1ನೇ ಚಿತ್ರಸಂತೆಯನ್ನು ವಿವಿಧ ಕಲಾ ಸಂಘಗಳು ಆಯೋಜಿಸಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ. ವಿಶೇಷವಾಗಿ ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಇದು ಸಂತೋಷದಾಯಕ. ಚಿತ್ರಕಲೆ ವಿಶ್ವ ಭಾಷೆ. ಇದು ಹಲವಾರು ಬಣ್ಣಗಳನ್ನು ಮಕ್ಕಳಲ್ಲಿ ನೋಡೋದ್ರ ಮೂಲಕ, ಇವತ್ತು ಆಧುನಿಕ ಯಾಂತ್ರಿಕ ಮೊಬೈಲ್ನಲ್ಲಿ ಇರೋ ಮಕ್ಕಳನ್ನು ಚಿತ್ರಕಲೆಯ ಮೂಲಕ ನಾವು ಏನಾದರೂ ಅವಕಾಶ ಕೊಟ್ಟರೆ ಅವರು ಹೆಡ್, ಹಾರ್ಟು, ಹ್ಯಾಂಡು ಮತ್ತು ಅವರ ಆಲೋಚನಾ ಶಕ್ತಿಯನ್ನು ಚಿತ್ರಕಲೆಯಲ್ಲಿ ಮೂಡಿಸಬೇಕು ಅಂತೇಳಿ ಮೊದಲನೇ ಕಲ್ಯಾಣ ಕರ್ನಾಟಕ ಆಯೋಜಿಸಿದ್ದು ಮೊದಲು ಅಭಿನಂದನೆ ಅವರು ಎಲ್ಲ ಸಂಘ ಸಂಸ್ಥೆಗಳಿಗೆ. ಎರಡನೇದಾಗಿ ಕಲಬುರಗಿ ಹಲವಾರು ಸಂಘ ಸಂಸ್ಥೆಗಳಿಗೆ ಸಹಾರಾ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು, ಶಿಕ್ಷಕರು ಮತ್ತು ಹಿರಿಯ ಕಲಾ ಶಿಕ್ಷಕರು ಮತ್ತು ನಾವು ಸಹೋದ್ಯೋಗಿಗಳು ಬಂದಿದ್ದಾರೆ. ಭಾಳ ಚೆನ್ನಾಗಿದೆ. ಇದು ಉತ್ತಮವಾಗಿ ನಡೆಯಲಿ. ಇದು ಆರಂಭಿಕ ಹಂತದ ಎಳೆಯರಿಂದ ವಯೋವೃದ್ಧರವರೆಗೆ ಇರ್ತಕ್ಕಂಥ ಚಿತ್ರಕಲೆಯನ್ನು ನಾವು ಏನಾದರೂ ಬಿಂಬಿಸಿದ್ರೆ ಮಾನವನಲ್ಲಿ ಮನೋವಿಕಾಸ ಆಗುತ್ತೆ ಮತ್ತು ಮಾನವರಲ್ಲಿ ಬರ್ತಕ್ಕಂಥ ಮಾನಸಿಕತೆಯನ್ನು, ಖಿನ್ನತೆಯನ್ನು ಈ ಮೂಲಕ ನಾವು ಸರಿಪಡಿಸೋಕ್ಕೆ ಇದೊಂದು ಆರೋಗ್ಯಕಾರಿ, ಚಿತ್ರಕಲೆಯೂ ಸಹ ಒಂದು ಆರೋಗ್ಯಕಾರಿ ಒಂದು ಭಾವನೆಯನ್ನು ನಾವು ಮೂಡಿಸಿದ್ದೇ ಆದರೆ ಸಮಾಜದಲ್ಲಿ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಆಗುತ್ತೆ. ಇದು ಯಶಸ್ವಿ ಆಗಲಿ ಅನ್ನೋ ಸದಾಶಯದೊಂದು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.